ಒಕ್ಕಲಿಗ ನಾಯಕರು ತಮ್ಮನ್ನು ಭೇಟಿ ಮಾಡಿ ನಿಂತ್ಕೊಂಡ್ರ ಹಿಂದಕ್ಕೆ ಬರ್ತೀರಾ? ಒಕ್ಕಲಿಗ ನಾಯಕರು ತಮ್ಮನ್ನು ಭೇಟಿ ಮಾಡಿ ಡಿಮ್ಯಾಂಡ್ ಮಾಡಿದ್ದಾರೆ. ಮೊನ್ನೆ ಸಿಎಂ ಸಹ ಭೇಟಿ ಮಾಡಿದ್ರು. ಅವರು ನನಗೆ ಟೈಮ್ ಕೇಳಿದ್ದಾರೆ. ನಾಳೆ ಸಾಯಂಕಾಲ ಅವ್ರಿಗೆ ಭೇಟಿ ಮಾಡ್ತೀನಿ ಅಂತ, ಎಲ್ಲರಿಗೂ ಭೇಟಿ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಈಗೂ ಎಲ್ಲ ಒಂದು ದೊಡ್ಡ ತಂಡ ಬಂದಿತ್ತು, ಎಲ್ಲ ಹೋರಾಟ ನಡೀತಾ ಇದೆ. ಯಾವ ರೀತಿ ಅಂತ ಅಶೋಕಣ್ಣನ ನುಡಿಮುತ್ತು ಕೂಡ ನಾನು ಕೇಳಿದ್ದೀನಿ. ಬೇರೆಯವ್ರ ಮಾತುಗಳು ಕೂಡ ನಾನೆಲ್ಲ ಗಮನಿಸಿದ್ದೀನಿ. ಇಲ್ಲಿ ಬಂದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ದೇವೇಗೌಡ ಸರ್ವೋಚ್ಚ ನಾಯಕರು ಅಂತ ಹೇಳಿದ್ದಾರೆ. ನಾವಿಲ್ಲ ಅಂತ ಹೇಳಿದ್ವಿ. ದೇಶಕ್ಕೆ ಪ್ರಧಾನಮಂತ್ರಿ ಆದವ್ರನ್ನ ನಾವು ನಾಯಕರಲ್ಲ ಅಂತ ಹೇಳಕ್ಕೆ ಸಾಧ್ಯನಾ? ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ. BJP ಏನು ಮಾಡಲಿಲ್ಲ. BJP ಅವ್ರನ್ನೇನು ಮಾಡಲಿಲ್ಲ. ಇದೇ BJP ಅವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನು ಮಾತಾಡಿದರು? ಯಡಿಯೂರಪ್ಪನವ್ರು ಏನು ಮಾತಾಡಿದ್ರು? ಇದೇ ಅಶೋಕ ಏನು ಮಾತಾಡಿದ್ರು? ಸುಮ್ಮನೆ ಅವೆಲ್ಲ ಟೈಮ್ಗೆ ಅಡ್ಜಸ್ಟ್ಮೆಂಟ್ಗೆ ಏನೋ ಮಾಡ್ಕೊಂಡು ಹೋಗ್ತಾರೆ. ಮತ್ತು ತಮ್ಮ ಸಹೋದರರು ಪಿತೂರಿ ಮಾಡ್ತಿದ್ದಾರೆ. ಹೌದಾ? ನಾವು ಅವ್ರಿಗೆ ಬಾಯಿಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವರು ಡೈಲಾಗ್ ಹೊಡಿತಾ ಇದಾರಾ? ಅಲ್ಲಪ್ಪ, ಈಗ ಅವ್ರು ಏನೇನು ಡೈಲಾಗು ನಾನು ನೋಡಿದೆ. ನಾನು ಸ್ವಾಮಿಗಳು ನೋಡಿದಂತೆ ನಾನು ನೋಡಿದೆ. ಈಗ ನಾವು ಹೇಳ್ಕೊಟ್ವು ಅವ್ರಿಗೆ ಹಿಂಗೆ ಡೈಲಾಗ್ ಹೊಡಿ ಅಂತ ಅಂದ್ಬಿಟ್ಟು. ಡೈಲಾಗ್ ಪ್ರೊಡ್ಯೂಸರ್ಗಳೆಲ್ಲ ಯಾರಿದ್ದಾರೆ? ಡೈರೆಕ್ಟರ್ಗಳು ಯಾರಿದ್ದಾರೆ? ಎಲ್ಲ ಅವ್ರ ಜೊತೆ ಇದ್ದಾರೆ. ಮತ್ತು ತಮ್ಮ ಸಹೋದರರು ಪಿತೂರಿ ಮಾಡ್ತಿದ್ದಾರೆ. ಹೌದಾ? ನಾವು ಅವ್ರಿಗೆ ಬಾಯಿಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವರು ಡೈಲಾಗ್ ಹೊಡಿತಾ ಇದಾರಾ? ಅಲ್ಲಪ್ಪ, ಈಗ ಅವ್ರು ಏನೇನು ಡೈಲಾಗು ನಾನು ನೋಡಿದೆ. ನಾನು ಸ್ವಾಮಿಗಳು ನೋಡಿದಂತೆ ನಾನು ನೋಡಿದೆ. ಈಗ ನಾವು ಹೇಳ್ಕೊಟ್ವು ಅವ್ರಿಗೆ ಹಿಂಗೆ ಡೈಲಾಗ್ ಹೊಡಿ ಅಂತ ಅಂದ್ಬಿಟ್ಟು. ಡೈಲಾಗ್ ಪ್ರೊಡ್ಯೂಸರ್ಗಳೆಲ್ಲ ಯಾರಿದ್ದಾರೆ? ಡೈರೆಕ್ಟರ್ಗಳು ಯಾರಿದ್ದಾರೆ? ಎಲ್ಲ ಅವ್ರ ಜೊತೆ ಇದ್ದಾರೆ.